ಎಲ್ರಿಗೂ ನಮಸ್ಕಾರ. ಇವತ್ತು ನಾಗರ ಚೌತಿ, ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಎಲ್ರಿಗೂ. ನಾನು ಬಾಗಿಲ ಮುಂದೆ ನಾಗಪ್ಪನ ರಂಗೋಲಿ ಹಾಕೀನಿ. ನಾನು ಇಲ್ಲಿಂದನೇ ಶುರು ಮಾಡ್ತೀನಿ. ಇವತ್ತು ಏನಂತಂದರೆ, ಇವತ್ತು ನಾಗಪ್ಪಗೆ ಹಾಲು ಹಾಕೋದು. ಬಾಗಿಲ ಮುಂದೆ ನಾಗಪ್ಪನ ತೆಗ್ದೀನಿ. ನಿಮ್ಮ ಮನೆ ಮುಂದೆ ನೀವು ತೆಗ್ದಿರಿ ಅಂತ ಅನ್ಕೋತೀನಿ. ಈಗ ನೋಡಿರಿ, ನಾನು ನಾಗಪ್ಪಗೆ ಹಾಲು ಹಾಕೋದು ತೋರಿಸ್ತೀನಿ. ನಾವು ಏನದಲ್ಲ, ಇದು ನೋಡಿರಿ ನಮ್ಮ ಮನೆ ಹೊಸ್ಲಿ. ಇಲ್ಲಿ ಬಂದು ಆಮೇಲೆ ನಾಗಪ್ಪಗೆ ಹಾಲು ಹಾಕಿ ಬಂದು ಆಮೇಲೆ ಹೊಸ್ಲಿ ತೊಳೆದದ್ದು ನಾನು ತೋರಿಸ್ತೀನಿ ಅಂತ. ಸದ್ಯಕ್ಕೆ ಏನದಲ್ಲ, ನಾನು ನಾಗಪ್ಪಗೆ ಹಾಲು ಹಾಕ್ತೇನೆ. ಅಲ್ಲಿ ನಮ್ಮ ಮನೆಯೊಳಗೆ ಕಲ್ಲಿನ ನಾಗಪ್ಪನ ನಾವು ಹಿಂಗೆ ಕಟ್ಟಿಸಿಟ್ಟಿರ್ತೀವಿ. ನಾವು ಎಲ್ಲಿ ಹೊರಗೆ ಹೋಗಿ ಹಾಲು ಹಾಕಂಗಿಲ್ಲ, ಮನೆಯೊಳಗೆ ಹಾಲು ಹಾಕ್ತೀವಿ. ನಮ್ಮ ಊರಾಗ ಏನದಲ್ಲ, ಹನುಮಾನ್ ದೇವ್ರ ಗುಡಿ ಅದ, ಅಲ್ಲಿ ದೊಡ್ಡ ದೊಡ್ಡ ನಾಗಪ್ಪನ ಗುಡಿ ಮೂರ್ತಿಗಳವ. ಹಾಕೋರೆಲ್ಲ ಅಲ್ಲಿ ಹೋಗಿ ಹಾಲು ಹಾಕ್ತಾರೆ. ಈಗ ನಾವೇನದ ನಮ್ಮ ಮನೆಯೊಳಗೆ ಹಾಲು ಹಾಕ್ತೀವಿ ರೀ. ಈಗ ಇದನ್ನು ನಾನು ಹಾಲು ಹಾಕೋದು, ನಾಗಪ್ಪನ ಪೂಜೆ ಮಾಡೋದು, ನಾಗ ಚೌತಿ ಹೆಂಗೆ ಮಾಡ್ತೀವಿ ನಾವು, ನಮ್ಮ ಮನೆ ಪದ್ಧತಿ ಹೆಂಗಂತ ನಿಮಗೆ ನಾನು ತೋರಿಸ್ಕೊಡ್ತೇನೆ ನೋಡಿರಿ. ಈಗ ನೋಡಿರಿ, ನಾಗಪ್ಪಗೆ ನಾನು ಹಾಲು ಹಾಕೋದು, ಪೂಜೆ ಮಾಡೋದು ತೋರಿಸ್ತೀನಿ ನೋಡಿರಿ. ಈಗ ಇಲ್ಲಿ ನೋಡಿರಿ, ನಾಗಪ್ಪಗೆ ಏನೇನು ಬೇಕು ಅಂತ ನಾನು ಎಲ್ಲ ಇಟ್ಕೊಂಡೇನಿ ನೋಡಿರಿ. ಈಗ ಅಕ್ಕಿ ತಂಬಿಟ್ಟು ಅಂದರೆ ಅಕ್ಕಿ ಹಿಟ್ಟು, ಬೆಲ್ಲ, ಹಾಲು ಕಲಸಿದ್ದು. ಇದು ಎಳಚಿಗಳಿ, ಎಳ್ಳು ಬೆಲ್ಲ ಕುಟ್ಟಿದ್ದು. ಇದು ಅಳ್ಳಿಟ್ಟು, ಮೀಸಲು ಅಳ್ಳಿಟ್ಟು ಅಂತ ಮಾಡಿರ್ತೀವಲ್ಲ, ಅಳ್ಳಿಟ್ಟು ಬೆಲ್ಲ ಹಾಲು ಕಲಿಸ್ಬಿಟ್ಟು ಈ ಥರ ಮಾಡಿರ್ತೀವಿ. ಆಮೇಲೆ ಅಳ್ಳು, ಮೀಸಲ್ದ ಅಳ್ಳು. ಆಮೇಲೆ ನಾಗಪ್ಪಗೆ ಇದು ಗೆಜ್ಜೆ ವಸ್ತ್ರ, ಹಳದಿ ಏರಿಸಿದ್ದು. ಆಮೇಲೆ ಕಡ್ಲಿ, ನಾಗಪ್ಪಗೆ ಹಸಿ ಕಡ್ಲಿ ಏರಿಸೋದು. ಆಮೇಲೆ ಏನದಲ್ಲ, ಎಲ್ಲ ಥರದ್ದು ಹೂವು. ಆಮೇಲೆ ನಾಗಪ್ಪಗೆ ಕೊಬ್ಬರಿ ಒಳಗೆ ಬೆಲ್ಲ ಹಚ್ಚಿರ್ತೀವಿ. ಆ ಬೆಲ್ಲದ ಹಾಲು ಅಂತಲೂ ಅಂತಾರೆ ಇವತ್ತು ಕೆಲವೊಬ್ಬರು. ನಾಳೆಗೆ ಬಿಳಿ ಹಾಲು ಅಂತಾರೆ. ನಾವು ಕಲ್ಲಿನ ನಾಗಪ್ಪಗೆ ಹಾಕೋದು, ಒಳಗೆ ಮಣ್ಣಿನ ನಾಗಪ್ಪಗೆ ಹಾಕೋದು ಅಂತ ನಾವು ಅಂತೀವಿ. ಈಗ ನೋಡಿರಿ, ಎಲ್ಲ ಥರದ್ದು ಹೂವು ಇಟ್ಕೊಂಡೇನಿ. ಇವು ನೋಡಿರಿ, ಇವೆಲ್ಲ ನಮ್ಮ ಮನೆಯೊಳಗೆ ಆದದ್ದು ಹೂವು. ಆಮೇಲೆ ಗುಲಾಬಿ ಹೂವು, ಕರಿಕಿ, ಉತ್ತರಾಣಿ, ಆಮೇಲೆ ಇಷ್ಟೆಲ್ಲ ಇಟ್ಕೊಂಡಿರ್ತೀವಿ. ಆಮೇಲೆ ದೀಪ ಇಟ್ಟಿರ್ತೀವಿ, ಧೂಪ ಇಟ್ಟಿರ್ತೀವಿ. ಆಮೇಲೆ ಇದು ಊದಿನ ಕಡ್ಡಿ, ಆಮೇಲೆ ಒಂದು ತಂಬಿಗೆ ನೀರು. ಆಮೇಲೆ ಮನೆ ಮುಂದೆ ಇದೆಲ್ಲ ಮುಗಿದ ಮೇಲೆ, ಹೊಸ್ಲಿ ತೊಳೆದ ಮೇಲೆ ನಾನು ತುಳಸಿ ಒಳಗಿಂದು ಒಂದಿಷ್ಟು ಮಣ್ಣು ತಂದು ಇಟ್ಕೊಂಡೀನಿ. ಇದನ್ನು ಬಾಗಿಲ ಮುಂದೆ ನಾಗಪ್ಪನ ಬರಿತೀವಿ ನಾವು. ಅಂದ್ರೆ ಅವ್ರವ್ರ ಪದ್ಧತಿ, ಅವ್ರವರು ಮನೆಯೊಳಗೆ ಅದಾನೋ ಇಲ್ಲೋ, ಅವ್ರವ್ರ ಊರ ಕಡೆ, ಒಂದೊಂದು ಊರ ಕಡೆ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ. ನಮ್ಮಲ್ಲಿ ಮಾತ್ರ ನಾವು ಉತ್ತರ ಕರ್ನಾಟಕದ ಕಡೆ ಈ ಥರ ಎಲ್ಲ ಮಾಡ್ತೀವಿ ನೋಡಿರಿ. ಒಂದು ಎಣ್ಣೆ ದೀಪ ಹಚ್ಚಿಟ್ಟೀನಿ. ಸ್ವಲ್ಪ ಹೊರಗೆ ಅಂಗಳದಾಗದಲ್ಲ ದೀಪ, ಗಾಳಿ ಭಾಳ ಬಿಟ್ಟದ, ಅದಕ್ಕೆ ಆ ಥರ ಹೊಯ್ದಾಡ್ತದೆ. ಈಗ ನೋಡಿರಿ, ನಾನು ನಾಗಪ್ಪ ಪೂಜೆ ಮಾಡ್ತೇನೆ ನೋಡಿರಿ. ಇಲ್ಲಿ ನಾನು ಕಲ್ಲಿನ ನಾಗಪ್ಪನ ಮುಂದೆ ಸಣ್ಣದೊಂದು ನಾಗಪ್ಪನ ರಂಗೋಲಿ ತೆಗ್ದೀನಿ. ಇದನ್ನು ತೆಗ್ದೀನಿ. ಇವತ್ತು ಒಳಗೆ ಮುಖ ಮಾಡಿ ತೆಗಿತೀವಿ, ಬಾಗಿಲು ಮುಂದೂ ಅಷ್ಟೇ. ನಾಳೆಗೆ ಏನದಲ್ಲ ಹೊರಗೆ ಕಳಿಸೋದು. ಇವತ್ತು ಕರ್ಕೋತೀವಿ, ನಾಳೆಗೆ ಏನದಲ್ಲ ಹೊರಗೆ ಕಳಿಸ್ತೀವಿ. ಈಗ ನೋಡಿರಿ, ನಾನು ಪೂಜೆ ಮಾಡ್ತೇನೆ ನೋಡಿ ನಾಗಪ್ಪಗೆ. ಮೊದಲು ನಾಗಪ್ಪಗೆ ನೀರು ಹಾಕ್ತೀನಿ, ಸ್ವಲ್ಪ ನೀರು ಹಚ್ತೀನಿ. ಆಮೇಲೆ ಅರಿಶಿನ, ಆಮೇಲೆ ಕುಂಕುಮ, ಅರಿಶಿನ ಕುಂಕುಮ ಏರಿಸಿ ಇದು ಏರಿಸ್ತೀನಿ. ಅಂದರೆ ಒಂಚೂರು ಇದು ತರ್ತೀನಿ ನೋಡಿರಿ. ಈಗ ಅರಿಶಿನ ಕುಂಕುಮ ಅದು ಏರ್ಸೀನಿ. ಆಮೇಲೆ ಚೂರು ಮಂತ್ರಾಕ್ಷತೆ ಹಾಕ್ತೀನಿ ನೋಡ್ರಿ ನಾಗಪ್ಪನ ಮೇಲೆ. ಆಮೇಲೆ ನಾಗಪ್ಪಗೆ ಹಳದಿ ಹಚ್ಚಿದ್ದು ಗೆಜ್ಜೆ ವಸ್ತ್ರ ಏರಿಸ್ತೀನಿ ನೋಡಿ. ಆಮೇಲೆ ನಮ್ಮಲ್ಲೇನು ವಿಶೇಷ ಅಂತಂದ್ರೆ ನೋಡಿರಿ, ಇದು ಏನದಲ್ಲ, ಇವು ನಾಗಪ್ಪನ ಕಣ್ಣು ಕೊಡ್ತಾರೆ. ಅಗಸಲ್ಲೆಯವರು ಮುಂಜಾನೆ ಬಂದು ನಾಗಪ್ಪನ ಕಣ್ಣು ಕೊಟ್ಟು ಹೋದ್ಮೇಲೆ ನಾವು ಇದಕ್ಕೇನದಲ್ಲ ಹಾಲು ಹಾಕ್ಲಿಕ್ಕೆ ಶುರು ಮಾಡ್ತೀವಿ. ಅಲ್ಲಿವರೆಗೂ ಹಾಕಂಗಿಲ್ಲ. ಅವರು ಪ್ರತಿ ವರ್ಷವೂ ಬಂದು ಕೊಟ್ಟು ಹೋಗ್ತಾರೆ. ಅವ್ರಿಗೆ ಅಳ್ಳು, ಉಂಡೆ, ಕೊಬ್ಬರಿ ಎಲ್ಲ ಕೊಟ್ಟು ಮೇಲೆ ಏನದಲ್ಲ ನಾವು ದಕ್ಷಿಣ ಕೊಡ್ತೀವಿ. ನಾಗಪ್ಪಗೆ ಗೆಜ್ಜೆ ವಸ್ತ್ರ ಏರಿಸ್ತೀನಿ ನೋಡಿರಿ. ಕುಬಸ
ಹಳದಿ ಹಚ್ಚಿದ್ದೆ ನಾಗಪ್ಪ ಗೆಜ್ಜೆ ವಸ್ತ್ರ ಮಾಡ್ತೀವಿ ನಾವು. ನೀವು ಮಾಡ್ತಿರ್ಬೋದು. ಆಲ್ಮೋಸ್ಟ್ ಎಲ್ಲರೂ ಒಂದೇ ಥರ ಮಾಡ್ತಾರೆ. ನಾಗಪ್ಪಗೆ ಯಾವಾಗಲೂ ಸ್ವಲ್ಪ ಹಳದಿನೇ ಜಾಸ್ತಿ ಎಲ್ಲ. ಇವು ನಾಗಪ್ಪನ ಕಲ್ಲು ಇಲ್ಲೇ ನಮ್ಮ ಮನೆ ಕೆಲಸ ಮಾಡ್ತಾಳೆ ಗಂಗಮ್ಮ ಅಂತ. ಅವರು ಮನೆಯಾಗೆ ಅವ್ರ ಮಾವ ಅವ್ರ ಗಂಡ ಅವರೆಲ್ಲ ಕೆಲಸ ಮಾಡ್ತಾರೆ ಕಲ್ಲಿಂದು. ಅವ್ರು ಏನದಲ್ಲ ಕಟ್ಟಿದು ಕೊಟ್ಟಾರೆ ಇವನ್ನ. ನೋಡಿರಿ, ಗೆಜ್ಜೆ ವಸ್ತ್ರ ಏರಿಸಿಂದ ಹೂ ಏರಿಸ್ತೀನಿ. ಆಮೇಲೆ ಎಲ್ಲ ಥರದ್ದು ಹೂ ರಗಡವ ಎಲ್ಲ ಏರಿಸ್ತೀನಿ ನೋಡಿರಿ. ಆಮೇಲೆ ಗುಲಾಬಿ ಹೂವು, ಆಮೇಲೆ ನಾಗಪ್ಪಗೆ ಕರಿಕಿ ಉತ್ರಾಣಿ ಮೇನ್ ಎಲ್ಲನೂ. ಕರಿಕೆ ಉತ್ರಾಣಿ ಹೂವು ಅದೆಲ್ಲ ಏರಿಸಿಬಿಟ್ಟು, ಆಮೇಲೆ ಇದು ಕಣ್ಣು ಏನದಲ್ಲ, ಈ ಕಣ್ಣಿಗೆ ಸ್ವಲ್ಪ ಇದು ಎಳಚಿಗಳು ಏನಿರ್ತದಲ್ಲ ಜಿಗಟಿರ್ತದೆ, ಇದನ್ನು ಇದಕ್ಕೆ ಹಚ್ಚಿಬಿಟ್ಟು ನಾವು ಇಲ್ಲಿ ಒತ್ತುತ್ತೀವಿ. ಅಂದರೆ ನಾಗಪ್ಪಗೆ ಕಣ್ಣು ಹಚ್ತೀವಿ ನೋಡ್ರಿ. ನಿಮಗಿದು ಕಾಣಿಸ್ತದಂತ ಅಂದ್ಕೊಂಡೀನಿ ನಾನು. ಆಮೇಲೆ ಇವಾಗ ಅಳ್ಳು ಹಾಕ್ತೇನೆ ನಾಗಪ್ಪಗೆ. ಮೇಲೆಲ್ಲ ನಿಂದ್ರಂಗಿಲ್ಲ, ಅದಕ್ಕೆ ನಾನು ಇಲ್ಲಿ ಕೆಳಗೆ ಹಾಕಿರ್ತೀನಿ. ಆಮೇಲೆ ಇದು ನೆನೆಗಡಲೆ, ಕಡಲೆ, ಆಮೇಲೆ ಇವು ತಂಬಿಟ್ಟು. ಈ ಕಡೆ ಇದು ಏರಿಸ್ತೀನಿ ನೋಡ್ರಿ ಹಿಂಗೆ. ಆಮೇಲೆ ಅಳ್ಳಿಟ್ಟಿಂದು, ಆಮೇಲೆ ಇದು ಚಿಗಳಿ, ಆದಮೇಲೆ ಮುಗೀತು ನೋಡ್ರಿ. ಇಷ್ಟೆಲ್ಲ ಏರ್ಸಿಂದ ಇದನ್ನು ಈ ಕಡೆ ಸೈಡಿಗೆ ಎತ್ತಿಟ್ಬಿಡ್ತೀನಿ ಸ್ವಲ್ಪ. ಆಮೇಲೆ ಈಗ ಧೂಪ ಹಚ್ಚಿಡ್ತೀನಿ. ಆಮೇಲೆ ಊದಿನ ಕಡ್ಡಿ, ನಮ್ಮ ಕಡೆ ಎಲ್ಲ ಭಾಳ ಚಂದ ಮಾಡ್ತಾರೆ ರೀ. ಇದು ಹೆಣ್ಮಕ್ಳು ಹೊಸದಾಗಿ ಲಗ್ನ ಆಗದವ್ರು ಇದ್ರೆ ಅಂದ್ರೆ ಒಂದು ಹಾಲು ಇಲ್ಲಿ ಹಾಕೋದು, ಒಂದು ಹಾಲು ಅಲ್ಲಿ ಹಾಕೋದು ಅಂತ. ಅಂದರೆ ನಮ್ಮ ಬ್ರಾಹ್ಮಣರ ಮಂದಿ ಅಲ್ಲ, ಒಕ್ಕಲಿಗರ ಮಂದಿ ಎಲ್ಲ ಹೊಸದಾಗಿ ಹೆಣ್ಮಕ್ಳಲ್ಲಿ ಮದುವೆ ಆದವರು ಅವ್ರು ಬಂದು ಏನು ಮಾಡ್ತಾರೆ, ಇಲ್ಲಿ ಹೋಗೋದು ಅಲ್ಲಿ ಹೋಗೋದು ಅಂತ ತಿಳ್ಕೊಂಡು ಭಾಳ ಹುರುಪ್ಲೆ ಮಾಡ್ತಾರೆ ಅವರೆಲ್ಲ. ನೋಡಿರಿ, ಊದಿನ ಕಡ್ಡಿ ಅದು ಎಲ್ಲ ಹಚ್ಚಿಟ್ಟೀನಿ. ಇವಾಗ ಅರಿಶಿನ ಕುಂಕುಮ ಅದು ಏರಿಸಿಬಿಟ್ಟು ನಮಸ್ಕಾರ ಮಾಡಿ ಹಾಲು ಹಾಕಿಬಿಡ್ತೀವಿ ಅಷ್ಟೆ. ಈಗ ಇದ್ರೊಳಗೆ ಏನದಲ್ಲ, ಇದು ಕೊಬ್ಬರಿ ಬಟ್ಲೆ ಏನದಲ್ಲ, ಈ ಕೊಬ್ಬರಿ ಬಟ್ಟಲ್ದಾಗ ನೀರು ಹಾಕ್ತೀವಿ. ಒಂದು ತಂಬಿ ನೀರು ತಂದು ಇಟ್ಕೊಂಡಿರ್ತೀವಲ್ಲ, ಈಗ ಇದನ್ನು ಹಾಲು ಹಾಕ್ಬೇಕಾದ್ರೆ ಮಕ್ಕಳು ಮರಿ ಎಲ್ಲ ಬೇರೆ ಬೇರೆ ಊರಾಗಿರ್ತಾರೆ, ಎಲ್ಲ ಇರ್ತಾರೆ. ಅದಕ್ಕೆ ಇದನ್ನು ಹಾಕೋ ಪದ್ಧತಿ ಹೆಂಗಂದ್ರೆ, ನನ್ನ ಪಾಲು ಮಕ್ಕಳ ಪಾಲಂತ, ಮಕ್ಕಳ ಹೆಸರು, ಗಂಡನ ಹೆಸರು, ಅತ್ತೆ ಮಾವ, ತಾಯಿ ತಂದೆ, ಅಣ್ಣ ತಮ್ಮಂದ್ರದ್ದು ಎಲ್ರದ್ದು ಹೆಸರು ತೊಗೊಂಡ್ಬಿಟ್ಟು ನಮ್ಮ ಕಡೆ ಈ ಥರ ಹಾಲು ಹಾಕ್ತಾರೆ. ನೀವು ಹೆಂಗೆ ಹಾಕ್ತಿರೋ ಗೊತ್ತಿಲ್ಲ. ಈಗ ನಾವು ಹಿಂಗೆ ಹಾಕ್ತೀವಿ ನೋಡಿರಿ. ಮನಸ್ಸಿನಾಗ ಅನ್ಕೋತಾರೆ. ಎಲ್ಲ ಆಮೇಲೆ ಲಾಸ್ಟಿಗೆ ಏನದಲ್ಲ, ಸರ್ವರ ಪಾಲು ಅಂತ ಹಾಕಿಬಿಡೋದು ಅಷ್ಟೆ. ಇಷ್ಟಾದಮೇಲೆ ಇದು ಮುಗಿತೀವಾಗ ಆಮೇಲೆ ದೀಪ ಹಚ್ಚಿಟ್ಬಿಡ್ತೀವಿ.
ಅದು ಬಗ್ಸಿದ್ರೆ ತುಪ್ಪ ಬೀಳ್ತದೆ ಅದು ಅದಕ್ಕೆ. ಇದು ತುಪ್ಪದ ದೀಪ 2 ಹಚ್ಚಿಬಿಡ್ತೀನಿ. ಎಣ್ಣೆ ದೀಪ ಹಚ್ಚಿರ್ತೀನಿ ಮತ್ತು ತುಪ್ಪದ ದೀಪ ಇಷ್ಟು ಹಚ್ಚಿಬಿಡ್ತೀನಿ ನೋಡಿರಿ. ಇವತ್ತಿಂದು ನಾಗಪ್ಪಗೆ ಹಾಲು ಹಾಕೋದು ಎಲ್ಲ ಮುಗೀತು ನೋಡ್ರಿ. ಇದು ಮುಗಿದ ಮೇಲೆ ಏನು ಮಾಡ್ತೀವಿ, ಮತ್ತು ನಾವು ಅಲ್ಲಿ ಹೊಸ್ಲಿ ಪೂಜೆ ಮಾಡ್ತೀವಿ. ಮನೆ ಒಳಗೆ ಹೆಣ್ಮಕ್ಳಿದ್ರೆ ಅವ್ರ ಕಡೆಯಿಂದ ಹೊಸ್ಲಿ ಪೂಜೆ ಮಾಡಿಸಿ ಅವ್ರಿಗೆ ಏನದಲ್ಲ ಉಡಿ ತುಂಬ್ತೀವಿ, ಬ್ಲೌಸ್ ಪೀಸು ಅಥವಾ ಸೀರೆ. ಆಮೇಲೆ ಬಳೆ ಹಾಕಿಸ್ಕೊಲಿಕ್ಕೆ ಅವರಿಗೆ ಬಳೆ ಹಾಕಿಸ್ತೀವಿ ಹೆಣ್ಮಕ್ಳಿಗೆ. ಹೆಣ್ಮಕ್ಳ ಹಬ್ಬ ಅಂತಲೇ ಪ್ರಸಿದ್ಧಿ ಇದು. ಅದರ ಸಂಬಂಧ ಹೆಣ್ಮಕ್ಳಿಗೆ ನಾವು ಭಾಳ ಮಾನ್ಯತೆ ಕೊಡ್ತಾರೆ. ಈ ಕಡೆ ಎಲ್ಲ ಕಡೆ ಕೊಡ್ತಾರೆ, ಹಾಗೇನಿಲ್ಲ. ಆದರೆ ನಾಗರ ಪಂಚಮಿಗೆ ಮಾತ್ರ ಭಾಳ ಅಮೂಲ್ಯವಾದ ದಿನ ಅಂತಲೇ ಅನ್ಬೋದು. ಇದು ಭಾಳ ವಿಶೇಷ ದಿನ ಇದು. ಈಗೇನದಲ್ಲ ನಾನು ಹೊಸ್ಲಿ ತೊಳಿತೀನಿ ನೋಡಿರಿ. ಹೊಸ್ಲಿ ತೊಳೆದ್ಬಿಟ್ಟು ಹೊಸ್ಲಿ ಪೂಜೆ ಮಾಡೋದೊಂದು ತೋರಿಸ್ಬಿಡ್ತೀನಿ. ಆಯಿತು. ಈಗ ಇನ್ನೊಂದು ಚೂರು ರಂಗೋಲಿ ನೋಡ್ಬಿಡಮ್ಮ. ಈ ರಂಗೋಲಿ ನೋಡ್ರಿ ಎಷ್ಟು ಚೆಂದಾಗಿ ಈ ಥರ ಒಳಗೆ ಮುಖ ಮಾಡಿ ಹಾಕಿರ್ತೀವಿ. ಮೊದಲನೇ ದಿನ, 2ನೇ ದಿನ ಏನದಲ್ಲ ಹೊರಗೆ ಮುಖ ಮಾಡ್ತೀವಿ ನಾವು. ಈಗ ನೋಡ್ರಿ ಹೊಸ್ಲಿ ತೊಳಿತೀನಿ ನೋಡ್ರಿ. ಬರ್ಲಿ. ಈಗ ನೋಡಿರಿ ಹೊಸ್ಲಿ ತೊಳಿಬೇಕು. ಮೊದಲು ಮುಂಜಾನೆ ರಂಗೋಲಿ ಹಾಕಿರ್ತೀನಿ ಎಲ್ಲ ನಾನು. ರಂಗೋಲಿ ನೋಡಿರಿ, ಶಂಖ ಚಕ್ರ, 2 ಸ್ವಸ್ತಿಕು, ಆಮೇಲೆ ಲಕ್ಷ್ಮೀಪಾದ ಮತ್ತು ಶಂಖ ಚಕ್ರ, ಈ ಥರ ಎಲ್ಲ ದಿನನಿತ್ಯ ಹಾಕ್ತೀನಿ. ಜಯ ವಿಜಯ, ಭೂದುರ್ಗ, ಶ್ರೀರಾಮ್, ಜಯರಾಮ್ ಎಲ್ಲ ಹಾಕಿರ್ತೀನಿ ನಾನು. ಈಗ ನೋಡಿರಿ ಕುಂಕುಮ ಹಚ್ತೀನಿ. ಇದಕ್ಕೆ ಅರಿಶಿನ ಕುಂಕುಮ, ಮಂತ್ರಾಕ್ಷತೆ ಹಾಕ್ತೀನಿ. ಆಮೇಲೆ ಇದಕ್ಕೂ ಕೂಡ ನಾವು ಇದೇ ಗೆಜ್ಜೆ ವಸ್ತ್ರನೇ ಏರಿಸ್ತೀವಿ. ಈ ಥರ ಗೆಜ್ಜೆ ವಸ್ತ್ರ ಏರಿಸಿ ಹೂವು ಅದು ಎಲ್ಲ ಏರಿಸ್ತೀವಿ ಇಲ್ಲಿನೂ. ಆಮೇಲೆ ಇದಕ್ಕೂ ಕರಿಕೆ, ಉತ್ತರಾಣಿ ಎಲ್ಲ ಏರಿಸ್ತೀವಿ ನಾವು. ಆಮೇಲೆ ಹಳ್ಳು ಹಾಕ್ತೀವಿ, ಕಡಲೆ ಹಾಕ್ತೀವಿ ಹೊಸ್ಲಿಗೆಲ್ಲ. ನೀವು ಹೊಸ್ಲಿಗೆ ಇದನ್ನು ಹಾಕ್ತೀರಾ ಅಂತ ನೀವು ಕೇಳ್ಬೋದು. ಇವತ್ತಿನ ದಿನದಲ್ಲಿ ನಾಗಪ್ಪಗೆ ಏನು ಏರಿಸಿರ್ತೀವಿ ಅದನ್ನೆಲ್ಲ ಕಂಪಲ್ಸರಿ ಏನದಲ್ಲ ಅದನ್ನು ಪೂರ್ತಿ ನಾವೇನದ ಹೊಸ್ಲಿಗೆಲ್ಲ ಮಾಡ್ತೀವಿ ಕಂಪಲ್ಸರಿ ಅದು ಮಾಡಿ. ಆಮೇಲೆ ಮತ್ತು ಇಲ್ಲಿನೂ ಹಾಲು ಹಾಕ್ತೀವಿ. ನಾಗಪ್ಪಗೆ ಹಾಕಿದಂಗೆ ಇಲ್ಲಿನೂ ಒಂದು 5 ಸಲ ಹಾಲು ಹಾಕ್ಬಿಡ್ತೀವಿ ಅಷ್ಟೆ. ಆಮೇಲೆ ಏನದಲ್ಲ ಇದು ಮೊನ್ನೆ ಏನು ತೋರಿಸಿದ್ನೆಲ್ಲ ನಾನು ಇದನ್ನು ಬಾಗಿಲಿಗೆ ಬರಿತೀವಿ ನೋಡಿರಿ. ಇಲ್ಲಿ ನಾಗಪ್ಪನ ತೆಗಿತೀವಿ. ಎಡ್ಕ ಬಲ್ಕ ನಾಗಪ್ಪನ ತೆಗಿತೀವಿ. ಹಿಂಗೆ ತುಳಸಿಯಾಗಿನ ಮಣ್ಣು ತೊಗೊಂಬರ್ತೀವಿ. ಈಗ ನಾವು ಗುಡಿಗೆ ಹೋಗಿ ಏನು ಹಾಲು ಹಾಕ್ತೀವಲ್ಲ ಅಲ್ಲಿ ನಾಗಪ್ಪನ ಬುಡದಾಗ ಮಣ್ಣು ಇರ್ತದಲ್ಲ, ಆ ಮಣ್ಣು ತೊಗೊಂಬರ್ತಾರೆ. ನಮ್ಮ ತವ್ರ ಮನೆಯೊಳಗೆಲ್ಲ ಹನುಮಪ್ಪನ ಗುಡಿಗೆ ಹೋಗ್ತಾರೆ. ಅಲ್ಲಿ ಆ ಬುಡದಾಗಿನ ಮಣ್ಣು ತೊಗೊಂಬಂದು ಅವ್ರು ಹಾಕ್ತಾರೆ, ಅಲ್ಲಿ ಬರೀತಾರೆ. ನಾವು ಎಲ್ಲಿ ಹೊರಗೆ ಹೋಗಂಗಿಲ್ಲಲ್ಲ, ಅದರ ಸಂಬಂಧ ನಾವು ಏನು ಮಾಡ್ತೀವಿ, ನಾವು ತುಳಸಿ ಒಳಗಿಂದೇ ಮಣ್ಣು ತೊಗೊಂಡ್ಬಿಟ್ಟು ಅದೇ ಮಣ್ಣೆ ನಾವೇನದಲ್ಲ ನಾಗಪ್ಪನ ಬರಿತೀವಿ ಇಲ್ಲಿ. ಇದಕ್ಕೂ ಕೂಡ ಏನು ಮಾಡ್ತೀವಿ ನಾವು ಅರಿಶಿನ ಕುಂಕುಮ ಎಲ್ಲ ಏರಿಸ್ತೀವಿ ನೋಡಿ. ಅರಿಶಿನ ಕುಂಕುಮ ಏರಿಸ್ಬಿಟ್ಟು ಗೆಜ್ಜೆ ವಸ್ತ್ರ ಏರಿಸ್ತೀವಿ. ಇದಕ್ಕೂ ಇದೇ ಗೆಜ್ಜೆ ವಸ್ತ್ರ.
ಈ ಥರ ಗೆಜ್ಜೆ ವಸ್ತ್ರ ಏರಿಸಿರ್ತೀವಿ. ಎಷ್ಟೋ ದಿನ ಇರ್ತದೆ ಇದು ಗೆಜ್ಜೆ ವಸ್ತ್ರ, ಅರಿಶಿನ ಕುಂಕುಮ ಎಲ್ಲ ಬಾಗಿಲಿಗೆ ಪಂಚಮಿ ಮುಂದೆ ಏರಿಸಿದ್ದು ಭಾಳ ಚಂದ ಕಾಣಿಸ್ತದೆ. ಇದು ನಿಮ್ಮ ಕಡೆನೂ ನೀವು ಮಾಡ್ತಿರ್ಬೋದು ಅಂತ ಅಂದ್ಕೊಂಡೀನಿ. ಚೌತಿ ದಿನ ಅಂದರೆ ಇವತ್ತು ನೋಡಿರಿ ಈ ಥರ ಎಲ್ಲ ಮಾಡಿ ಇಟ್ಟಿವಿ. ಈಗ ಆಯ್ತು ನೋಡಿರಿ, ಈಗ ಅರಿಶಿನ ಕುಂಕುಮ ಏರಿಸ್ಬಿಡ್ತೀವಿ. ಇಲ್ಲೂ ಒಂದೊಂದು ಹೂವು ಹಚ್ಚಿಬಿಡ್ತೀನಿ ಇಷ್ಟು. ನೋಡಿರಿ ಇಷ್ಟಾದರೆ ಇವತ್ತಿನ ನಾಗರ ಪಂಚಮಿ ಹಬ್ಬ ಮುಗೀತು ನೋಡಿರಿ. ಚೌತಿ ದಿನ ಚೌತಿ ಮುಗೀತು ಇವತ್ತು. ಈಗ ನೋಡಿರಿ ಹೊಸ್ಲಿ ಪೂಜೆ, ಆಮೇಲೆ ನಾಗಪ್ಪನ ಬಾಗಿಲಿಗೆ ನಾಗಪ್ಪನ ಬರೆದಿದ್ದು ಇದೆ ನೋಡಿರಿ. ಎಡಕ ಬಲ್ಕ ನಾಗಪ್ಪನ ಬರೆದು ಬಿಡ್ತೀವಿ. ಇಷ್ಟಾದ್ರೆ ನಮ್ಮದು ಇವತ್ತಿನ ದಿನದ್ದು ಚೌತಿ ನಾಗಪ್ಪಗೆ ಹಾಲು ಹಾಕೋದು ಮುಗೀತು. ಮುಂದಿಂದ ಏನದಲ್ಲ ಫರಾಳ ಮಾಡೋದು. ಈಗ ನೋಡಿರಿ ಈ ನಾಗಪ್ಪನ ಪೂಜೆ ನೋಡಿರಿ ಹೆಂಗೆ ಬಂತಂತ ತಿಳಿಸೋದು ಬರ್ರಿ. ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಮತ್ತು ನಮ್ಮ ವಿಡಿಯೋನ ಓಡಿಸ್ಕೊಂಡು ನೋಡಬೇಡ್ರಿ. ಆಮೇಲೆ ಇದು ಮಧ್ಯೆ ನೋಡಿದರೆ ಏನೂ ತಿಳಿಯಂಗಿಲ್ಲ. ಈಗ ನೋಡಿರಿ ನಾನು ಫರಾಳ, ಇವತ್ತಿನ ಫರಾಳ ಎಲ್ಲ ಪೂಜೆ ಅದು ಮುಗೀತು, ಹೊಸ್ಲು ಪೂಜೆ ಮುಗೀತು. ಆಮೇಲೆ ಏನದಲ್ಲ ಫರಾಳ ಉಪ್ಪಿಟ್ಟು ಮಾಡೀವಿ, ಉಸುಳಿ ಮಾಡೀನಿ. ಯಾವುದು ಮೆಟ್ಗೆ ಉಸುಳಿ, ಕಡ್ಲೆ ಉಸುಳಿ, ಆಮೇಲೆ ಸೇವು, ಹೆಸರು ಉಂಡೆ, ಪುಟಾಣಿ ತಂಬಿಟ್ಟು, ಶೇಂಗಾದ ಉಂಡೆ, ಕರ್ದಂಟು. ಇಷ್ಟು ಇವತ್ತಿನ ನಮ್ಮದು ನಾಗರ ಚೌತಿದು ಫರಾಳ ಅದ. ಇದು ನೀವು ಹೆಂಗೆ ಮಾಡ್ತೀರಿ, ನೀವೇನೇನು ಫರಾಳ ಮಾಡ್ತೀರಿ ಅಂತ ಹೇಳಿ. ನಮ್ಮ ಕಡೆ ಕಂಪಲ್ಸರಿ ಉಪ್ಪಿಟ್ಟು, ಸೂಸ್ಲ, ಅವಲಕ್ಕಿ ಸೂಸ್ಲ, ಮಂಡಾಳ ಒಗ್ಗರಣೆ ಎಲ್ಲ ಮಾಡ್ತೀವಿ. ಇದೇ ಥರನೇ ನೀವು ಹೆಂಗೆ ಮಾಡ್ತೀರ ಅಂತ ಹೇಳ್ತು ಬರ್ರಿ. ಮತ್ತೆ ಸಿಗೋಣ ನಾಳೆ ಮತ್ತೊಂದು ಒಳ್ಳೆಯ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಧನ್ಯವಾದಗಳು.